ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ ತುಂಬಿ ತುಳುಕ್ತಾ ಇದೆ. ನಾನೀಗ ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಗಳಲ್ಲಿ. ಕಣ್ಣಾಯಿಸಿದಷ್ಟು ದೂರವೂ ಕೂಡ ಜನರು ಕಾಣಿಸ್ತಾ ಇದ್ದಾರೆ. ಇವತ್ತೇನು ಹೊಸ ವರ್ಷ ಇರೋ ಹಿನ್ನೆಲೆಯಲ್ಲಿ ಇವತ್ತು ದೇವಿಯ ದರ್ಶನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗಿನಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ರಶ್ ಆಗಿದೆ. ಬೆಟ್ಟದಲ್ಲೂ ಕೂಡ ಬರುವಂಥ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಇವತ್ತು ದೇವಿಗೆ ವಿಶೇಷವಾದಂಥ ಪೂಜಾ ಪುನಸ್ಕಾರಗಳನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ದೇವಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಭಕ್ತರಿಗೆ ರಶ್ ಇರೋದ್ರಿಂದ ಆಚೆಲೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ LED ಪರದೆಯನ್ನು ಹಾಕುವ ಮೂಲಕ ಮಾಡಲಾಗಿದೆ. ಯಾಕಂದರೆ ಸಾಕಷ್ಟು ಜನರಿಗೆ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಕೆಲವರು ಹಾಗೆಯೇ ವಾಪಸ್ ಹೋಗುವಂತಹ ಸಾಧ್ಯತೆ ಇರುತ್ತೆ. ಅಂಥವರಿಗೆ ದೇವಿಯ ದರ್ಶನದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಆಚೆ LED ಸ್ಕ್ರೀನ್ನ ವ್ಯವಸ್ಥೆಯನ್ನು ಮಾಡಿ ಅಮ್ಮನವರ ಲೈವ್ ಕವರೇಜನ್ನು ಕೊಡುವಂತಹ ಕೆಲಸವನ್ನು ಕೂಡ ಪ್ರಾಧಿಕಾರದ ವತಿಯಿಂದ ಮಾಡ್ತಾ ಇದ್ದಾರೆ. ಸೊ ಏನು ಇವತ್ತು ಹೊಸ ವರ್ಷವನ್ನು ದೇವಿಯ ದರ್ಶನದ ಮೂಲಕ ಆರಂಭ ಮಾಡಬೇಕು ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂಥ ಭಕ್ತಾದಿಗಳಿಗಾಗಿ ಸಾಕಷ್ಟು ವಿಶೇಷವಾದಂಥ ವ್ಯವಸ್ಥೆಗಳನ್ನು ಕೂಡ ಬೆಟ್ಟದಲ್ಲಿ ಮಾಡಿರುವಂಥದ್ದು. ದೇವಿಯ ಲೈವ್ ಕವರೇಜ್ಗಳಿರಬಹುದು, ಉತ್ಸವ ಮೂರ್ತಿಯ ದರ್ಶನಕ್ಕಾಗಿ ದೇವಾಲಯದ ಪಕ್ಕದಲ್ಲಿಯೇ LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡುವಂಥ ಕೆಲಸವನ್ನು ಪ್ರಾಧಿಕಾರ ಕೂಡ ಮಾಡಿದೆ. ಹಾಗಾಗಿ ಈಸಿಯಾಗಿ ದೇವರ ದರ್ಶನವನ್ನು ಭಕ್ತಾದಿಗಳು ಮಾಡ್ಕೊಂಡು ಹೋಗಬಹುದು. ಹಾಗೆಯೇ ಸಾಕಷ್ಟು ರಶ್ ಇರೋದ್ರಿಂದ ಧರ್ಮ ದರ್ಶನ ಇರಬಹುದು, ವಿಶೇಷ ದರ್ಶನಕ್ಕೆ ಬೇರೆ ಬೇರೆ ಕ್ಯೂನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತ್ಯೇಕವಾದಂಥ ಕ್ಯೂಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಯಾವ ಟಿಕೆಟನ್ನು ಖರೀದಿ ಮಾಡಿರ್ತಾರೆ ಭಕ್ತಾದಿಗಳು ಆ ಒಂದು ಕ್ಯೂನಲ್ಲಿ ಹೋಗಿ ದೇವಿಯ ದರ್ಶನವನ್ನು ಪಡಿಬೇಕಾಗುತ್ತೆ. ಸೊ ಧರ್ಮ ದರ್ಶನದ ಸಾಲೇನಿದೆ ಅಲ್ಲಿ ಸಾಕಷ್ಟು ಜನ ಬೆಳಗ್ಗಿನಿಂದಲೂ ಕೂಡ ಕಾದು ನಿಂತು ದೇವಿಯ ದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಏನು ಇವತ್ತು ಹೊಸ ವರ್ಷವನ್ನು ಹೊಸ ರೀತಿಯಲ್ಲಿ ಆರಂಭ ಮಾಡಬೇಕು, ದೇವಿಯ ಆಶೀರ್ವಾದದೊಂದಿಗೆ ಆರಂಭ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಭಕ್ತರು ಬೆಟ್ಟದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಟ್ಟದಲ್ಲಿ ಸಹಜವಾಗಿಯೇ ಸಾಕಷ್ಟು ರಶ್ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ TV, ಮೈಸೂರು.